Hi, welcome to Learning Management System, Program BCom, Subject E-Business and Accounting, Semester 4th, Session number 27, Topic Basic Currency Information in Tally. This is Srinath, working as an Assistant Professor in Commerce at Government College for Women, Kolar. In this session, we are going to discuss about basic currency information which are available in Tally. First one is base currency symbol. The base currency symbol will be filled as per the country selected. See, suppose if we selected India as a country where we are doing business, the base currency symbol will be rupees. Suppose if we are doing business in UK, the base currency information will be pound. Suppose we are doing business in USA, the base currency symbol will be dollar. So depend upon where country exists, where we are doing business. Okay, in that country currency symbol should be selected. Okay, this thing I will show you practically how to do it in Tally. First we have to open Tally. It takes some time to load Tally software. Loading. See, I already created a company, ABC company already create ಮಾಡಿದ್ದೀನಿ. So ಇದೇ ಕಂಪನಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. So here you can find the base currency information. This should be okay. We have to fill by creating a company create ಮಾಡಬೇಕಾದ್ರೆ ನಾವು ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು. ಇದೊಂದು 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅವೈಲಬಲ್ ಇನ್ ಟ್ಯಾಲಿ. ಫಸ್ಟ್ ಆಪ್ಷನ್ ಈಸ್ ಬೇಸ್ ಕರೆನ್ಸಿ ಸಿಂಬಲ್. See, ABC company which is exist in India and is doing business in Karnataka and Kolar, the base currency symbol will be rupees. Suppose in a company in America lidre, see base currency symbol will be dollar. Suppose a company doing business in Japan, the base currency information will be yen. ಎಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಆ ದೇಶದ ಕರೆನ್ಸಿ ಸಿಂಬಲ್ನ ಇಲ್ಲಿ ನಾವೇನು ಮಾಡ್ತೀವಿ ಸೆಲೆಕ್ಟ್ ಮಾಡ್ಕೊತೀವಿ. ಪಾಯಿಂಟ್ ನಂಬರ್ 1, ಬೇಸ್ ಕರೆನ್ಸಿ ಸಿಂಬಲ್. ದಿ ಬೇಸ್ ಕರೆನ್ಸಿ ಸಿಂಬಲ್ ವಿಲ್ ಬಿ ಫಿಲ್ಡ್ ಆ್ಯಸ್ ಪರ್ ದಿ ಕಂಟ್ರಿ ಸೆಲೆಕ್ಟೆಡ್. ಆಟೋಮೆಟಿಕ್ಕಾಗಿ ಅದು ಬಂದ್ಬಿಡುತ್ತೆ. ಸೊ ಬೇಸ್ ಕರೆನ್ಸಿ ಸಿಂಬಲ್ ವಿಲ್ ಬಿ ರುಪೀಸ್ ಇನ್ ವೇರ್ company is existed and doing business in India. Second one, formal name. The currency formal name will be filled here. For example, okay, ನಾವು ಇಂಡಿಯನ್ ರುಪೀಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಓಕೆ, ನಾವು ಇಂಡಿಯಾದು ಫಾರ್ಮಲ್ ನೇಮ್ ಬಂದುಬಿಟ್ಟು ರುಪೀಸ್. ಓಕೆ, ದಟ್ ವಿಲ್ ಬಿ ಶೋನ್ ಇನ್ ಟ್ಯಾಲಿ. ಓಕೆ, ಫಾರ್ಮಲ್ ನೇಮ್. ಸೊ ಇಂಡಿಯನ್ ಕರೆನ್ಸಿದು ಫಾರ್ಮಲ್ ನೇಮ್ ಬಂದುಬಿಟ್ಟು ಇಂಡಿಯನ್ ರುಪೀಸ್. ಸಪೋಸ್ ಡಿಪೆಂಡ್ ಅಪಾನ್ ಕಂಟ್ರಿ, ಪ್ರತಿಯೊಂದು ಕರೆನ್ಸಿಗೆ ಒಂದು ಫಾರ್ಮಲ್ ನೇಮ್ ಇರುತ್ತೆ. ಆ ಫಾರ್ಮಲ್ ನೇಮ್ ನಾವೇನು ಮಾಡ್ತೀವಿ ಇಲ್ಲಿ ಫಿಲ್ ಮಾಡ್ತೀವಿ. ಆಟೋಮೆಟಿಕ್ಕಾಗಿ ಇದು ಬರುತ್ತೆ. ಯಾವಾಗ ನಾವಿಲ್ಲಿ ಬೇಸ್ ಕರೆನ್ಸಿ ಸಿಂಬಲ್ ರುಪೀಸ್ ಸೆಲೆಕ್ಟ್ ಮಾಡ್ಕೊತೀವೋ ಆಟೋಮೆಟಿಕ್ಕಾಗಿ ಫಾರ್ಮಲ್ ನೇಮು ಆಟೋಮೆಟಿಕ್ಕಾಗಿ ಬರುತ್ತೆ. ಫಸ್ಟ್ ಪಾಯಿಂಟ್ ಬೇಸ್ ಕರೆನ್ಸಿ ಸಿಂಬಲ್. ಸೆಕೆಂಡ್ ಪಾಯಿಂಟ್ ಫಾರ್ಮಲ್ ನೇಮ್. ಓಕೆ, ಇಲ್ಲಿ ಫಾರ್ಮಲ್ ನೇಮ್ ಬಂದುಬಿಟ್ಟು ಇಂಡಿಯನ್ ರುಪೀಸ್. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಈ ಸಿಂಬಲ್ ಸಫಿಕ್ಸ್ ಟು ಅಮೌಂಟ್ಸ್ ಅಂತ. ನಮಗೆ 2 ಆಪ್ಷನ್ ಬರುತ್ತೆ, ಎಸ್ ನೋ ಅಂತ. ಸಫಿಕ್ಸ್ ಸಿಂಬಲ್ ಟು ದಿ ಅಮೌಂಟ್. ಫಾರ್ ಎಕ್ಸಾಂಪಲ್ ಕಂಟ್ರೀಸ್ ದಿ ಕರೆನ್ಸಿ ಸಿಂಬಲ್ ಈಸ್ ಸ್ಪೆಸಿಫೈಡ್ ಆಫ್ಟರ್ ದಿ ಅಮೌಂಟ್. ಫಾರ್ ಎಕ್ಸಾಂಪಲ್ ಅಮೌಂಟಿಗಿಂತ ಮುಂಚೆ ನಮಗೆ ಏನೋ ಕರೆನ್ಸಿ ಸಿಂಬಲ್ ಬೇಕು ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಎಸ್ ಕೊಡ್ತೀವಿ. ಅವಶ್ಯಕತೆ ಇಲ್ಲ ಅಂದರೆ ನೋ ಕೊಡ್ತೀವಿ. ದಿಸ್ ಆಪ್ಷನ್ ಕ್ಯಾನ್ ಬಿ ಎನೇಬಲ್ ಫಾರ್ ಕಂಟ್ರೀಸ್ ಸೊ ದಟ್ ಕರೆನ್ಸಿ ಸಿಂಬಲ್ ಮೇ ಬಿ ಪ್ರಿಂಟೆಡ್ ಆಫ್ಟರ್ ದಿ ಅಮೌಂಟ್. ಅಮೌಂಟ್ ಪ್ರಿಂಟ್ ಆದಮೇಲೆ ನಾವೇನು ಮಾಡ್ತೀವಿ, ಅಮೌಂಟ್ಗಿಂತ ಮುಂಚೆ ಏನಾಗುತ್ತೆ,
ನಮ್ಮ ಕರೆನ್ಸಿ ಸಿಂಬಲ್ ಬರುತ್ತೆ. However, ABC company is Indian company. Here this option is set to no. ಬೇಕಂದರೆ ನಾನು ನಾರ್ಮಲಿ ಇಂಡಿಯಾಲಿ ಈ ಆಪ್ಷನ್ ಜಾಸ್ತಿ ಯೂಸ್ ಮಾಡಲ್ಲ. ಇನ್ ಸಮ್ ಕಂಟ್ರೀಸ್ ದೇ ವಿಲ್ ಯೂಸ್. ಇಲ್ಲಿ ಎಸ್ ಕೊಟ್ಟರೆ ಓಕೆ ಅಮೌಂಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಕರೆನ್ಸಿ ಸಿಂಬಲ್ ಬರುತ್ತೆ. ಸೊ ಇಲ್ಲಿ ಎರಡು ಆಪ್ಷನ್ ಇದೆ, ಎಸ್ ಆರ್ ನೋ. ಇಲ್ಲಿ ನಾವು ಏನನ್ನ ಎಸ್ ಕೊಟ್ಟರೆ ನಾವು ಎಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಯಾವ್ದು ಅಮೌಂಟ್ ಎಂಟ್ರಿ ಮಾಡ್ತೀವಿ ಅಮೌಂಟ್ ಮುಂದೆ ಆಟೋಮೆಟಿಕ್ಕಾಗಿ ಓಕೆ ರುಪೀಸ್ ಸಿಂಬಲ್ ಬರುತ್ತೆ. ಸೊ ನಾನು ಎಸ್ ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸಿಂಬಲ್. ನೆಕ್ಸ್ಟ್ ಪಾಯಿಂಟ್ ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸಿಂಬಲ್. ಸೊ ಅಮೌಂಟ್ಗೂ ಸಿಂಬಲ್ಗೂ ಸ್ಪೇಸ್ ಬೇಕು ಅಂದರೆ ನಾವೇನು ಮಾಡ್ತೀವಿ, ಎಸ್ ಕೊಡ್ತೀವಿ. ಅವಶ್ಯಕತೆ ಇಲ್ಲ ಅಂದರೆ ನೋ ಕೊಡ್ತೀವಿ. ಟ್ಯಾಲಿ 9 ವಿಲ್ ಪ್ರೊವೈಡ್ ಎ ಸಿಂಗಲ್ ಸ್ಪೇಸ್ ಬಿಟ್ವೀನ್ ದಿ ಅಮೌಂಟ್ ಆ್ಯಂಡ್ ಕರೆನ್ಸಿ ಸಿಂಬಲ್. ಫಾರ್ ಎಕ್ಸಾಂಪಲ್ ಓಕೆ ನಮ್ಮ ಕಂಪ್ನಿ ABC ಕಂಪ್ನಿ ಮಾತಾಡ್ಕೊಳೋದಾದರೆ ಫಾರ್ ಎಕ್ಸಾಂಪಲ್ ಬೇಸ್ ಕರೆನ್ಸಿ ಸಿಂಬಲ್ ಈಸ್ ರುಪೀಸ್, ಅಮೌಂಟ್ಗೂ ಮತ್ತು ಬೇಸ್ ಕರೆನ್ಸಿ ಸಿಂಬಲ್ಗೂ ಸ್ಪೇಸ್ ಬೇಕು ಅಂದರೆ ವಿ ಗೋಯಿಂಗ್ ಟು ಗಿವ್ ಈ ಆಪ್ಷನ್ಗೆ ಎಸ್ ಅಂತ ಸೆಟ್ ಮಾಡ್ತೀವಿ. ಅವಶ್ಯಕತೆ ಇಲ್ಲ ಅಂದರೆ ನೋ ಅಂತ ಸೆಟ್ ಮಾಡ್ತೀವಿ. ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಕರೆನ್ಸಿ ಸಿಂಬಲ್. ಇಫ್ ವಿ ನೀಡ್ ಸ್ಪೇಸ್ ವಿಲ್ ಗೋಯಿಂಗ್ ಟು ಸೆಟ್ ಎಸ್, ಅದರ್ವೈಸ್ ನೋ. ಸೊ ಐ ವಿಲ್ ಶೋ ಇನ್ ಟ್ಯಾಲಿ. add space between amount and symbol. If you need we'll set yes, if you don't want we set no. Second one is show amount in millions. Show amount in millions. If company financial statement need to have their values expressed in terms of million, set this option yes. See, normally in India we used to value our amount in thousands, ಇಲ್ಲಾಂದರೆ ಲ್ಯಾಕ್ಸ್ ಇಲ್ಲ ಕ್ರೋರ್ಸಲ್ಲಿ ನಾವೇನು ಮಾಡ್ತೀವಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಲ್ಲ ನಮಗೆ 1000 ಲ್ಯಾಕ್ಸ್ ಮತ್ತು ಕ್ರೋರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟ ಇಲ್ಲ, ವಿ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಈ ಆಪ್ಷನ್ಗೆ ಎಸ್ ಸೆಟ್ ಮಾಡ್ತೀವಿ. ಇಲ್ಲ ಅಂದರೆ ಓಕೆ ನೋ ಸೆಟ್ ಮಾಡಿ. ಡಿಫಾಲ್ಟ್ ಏನಿರುತ್ತೆ ನೋನೇ ಇರುತ್ತೆ. ಬೇಕು ಅಂದರೆ ನಾವು ಎಸ್ ಸೆಟ್ ಮಾಡ್ತೀವಿ. ಐ ಶೋ ಇನ್ ಟ್ಯಾಲಿ. ಡಿಫಾಲ್ಟ್ ವಿಲ್ ಬಿ ನೋ. ಡಿಫಾಲ್ಟ್ ಏನಿದೆ ಆಪ್ಷನ್ನು ನೋ ಇದೆ. ಸಪೋಸ್ ಇಫ್ ಯು ವಾಂಟ್ ಅವರ್ ಅಮೌಂಟ್ ಶುಡ್ ಬಿ ಎಕ್ಸ್ಪ್ರೆಸ್ ಇನ್ ಮಿಲಿಯನ್ಸ್ ವಿ ಗೋಯಿಂಗ್ ಟು ಸೆಟ್ ಎಸ್ ಆಪ್ಷನ್ ಸೆಟ್ ಮಾಡ್ತೀವಿ. ಅದರ್ವೈಸ್ ಡಿಫಾಲ್ಟ್ ನೋ ಇರುತ್ತೆ. ನಾವು ಎಂಟರ್ನ ಪ್ರೆಸ್ ಮಾಡ್ಕೊಂಡು ಮುಂದಕ್ಕೆ ಕಂಟಿನ್ಯೂ ಮಾಡ್ತೀವಿ. ಸೊ ಸರಿ ರೀಕಾಲ್ ಮಾಡೋಣ. ಟೋಟಲ್ 9 ಆಪ್ಷನ್ಸ್ ಬರುತ್ತೆ ಬೇಸಿಕ್ ಕರೆನ್ಸಿ ಇನ್ಫಾರ್ಮೇಷನಲ್ಲಿ. ಇದನ್ನು 6 ಮಾರ್ಕ್ಸ್ ಕೇಳ್ತಾರೆ. ಫಸ್ಟ್ ಒನ್ ಈಸ್ ಬೇಸ್ ಕರೆನ್ಸಿ ಸಿಂಬಲ್. ಸೆಕೆಂಡ್ ಪಾಯಿಂಟ್ ಫಾರ್ಮಲ್ ನೇಮ್. ಥರ್ಡ್ ಪಾಯಿಂಟ್ ಈ ಸಿಂಬಲ್ ಸಫಿಕ್ಸಸ್ ಟು ದಿ ಅಮೌಂಟ್ಸ್. ಬೇಕು ಅಂದರೆ ಎಸ್ ಕೊಡ್ತೀವಿ, ಬೇಡ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟ್ ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸಿಂಬಲ್. ನೆಕ್ಸ್ಟ್ ಶೋ ಅಮೌಂಟ್ ಇನ್ ಮಿಲಿಯನ್ಸ್. ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಸೊ number of decimal places. By default number of decimal places for the base currency set to be 2. See default ಏನು ಬರುತ್ತೆ 2 ಬರುತ್ತೆ. See for example amount ಆದಮೇಲೆ decimal places normally 2 ಇರುತ್ತೆ. For example 4500.55 ಪೈಸೆ 0.55 ಪೈಸೆ ಬಂದುಬಿಟ್ಟು ಡೆಸಿಮಲ್ ಪ್ಲೇಸಸ್. ನಾರ್ಮಲಿ ಇನ್ ಜನರಲ್ ವಿ ಕೀಪ್ ಓನ್ಲಿ 2 ಡೆಸಿಮಲ್ ಪ್ಲೇಸಸ್. ಓಕೆ ಟ್ಯಾಲಿಯಲ್ಲಿ ಡಿಫಾಲ್ಟ್ 2 ಇರುತ್ತೆ. ನಾವು ಬೇಕಾದ್ರೆ 3 ಮಾಡ್ಕೊಬೋದು, 4 ಮಾಡ್ಕೊಬೋದು. ಓಕೆ ಡಿಪೆಂಡ್ ಅಪಾನ್ ಅವರ್ ರಿಕ್ವೈರ್ಮೆಂಟ್. ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಡೆಸಿಮಲ್ ಪ್ಲೇಸಸ್ನ ನಾವೇನು ಮಾಡ್ಕೊಬೋದು, ಜಾಸ್ತಿನೂ ಮಾಡ್ಕೊಬೋದು, ಕಡಿಮೆನೂ ಮಾಡ್ಕೊಬೋದು. ಇಲ್ಲ ನಮಗೆ ಡೆಸಿಮಲ್ ಪ್ಲೇಸಸ್ ಬೇಡವೇ ಬೇಡ ಅಂದರೆ ನಾವು 0ನ ಮಾಡ್ಕೊಬೋದು. ಡಿಫಾಲ್ಟ್ ಎಷ್ಟು ಬರುತ್ತೆ, ಡಿಫಾಲ್ಟ್ 2 ಡೆಸಿಮಲ್ ಪ್ಲೇಸಸ್ ಬರುತ್ತೆ. ಇಲ್ಲ ನಮಗೆ ಡೆಸಿಮಲ್ ಪ್ಲೇಸಸ್ಸೇ ಬೇಡ, ಎಲ್ಲ ರೌಂಡ್ ಫಿಗರ್ ಆಗಬೇಕು ಅಂದರೆ ವಿಲ್ ಸೆಟ್ ಡೆಸಿಮಲ್ ಪ್ಲೇಸಸ್ 0. However, you can have up 4 decimal places ತನಕ ನಾವು ಸೆಟ್ ಮಾಡ್ಕೊಬೋದು. In Indian currency has 2 decimal places where certain other countries require 3 decimal places and so on, depend upon requirement of currency, requirement of
ಕಂಟ್ರೀಸ್ ಡಿಫರ್ ಆಗೋದು, ಒಂದೊಂದು ಕಂಟ್ರಿ ರಿಕ್ವೈರ್ಮೆಂಟ್ ಒಂದೊಂದಿರುತ್ತೆ. ನಾರ್ಮಲಿ ಇನ್ ಇಂಡಿಯಾ ವಿ ಕೀಪ್ 2 ಡೆಸಿಮಲ್ ಪ್ಲೇಸಸ್. ನಾರ್ಮಲಿ ನಾವು ಏನು ಮಾಡ್ತೀವಿ, 2 ಡೆಸಿಮಲ್ ಪ್ಲೇಸಸ್ನ ನಾರ್ಮಲಾಗಿ ನಾವು ಮೇಂಟೈನ್ ಮಾಡ್ತೀವಿ. ಸೊ ಐ ಶೋ ಯು ದಿಸ್ ಥಿಂಗ್ ಇನ್ ಟ್ಯಾಲಿಯಲ್ಲಿ ನೋಡಿಸ್ತೀನಿ ನೋಡಿ. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಡಿಫಾಲ್ಟ್ ಎಷ್ಟಿದೆ, 2 ಇದೆ. ಸೊ ನಮಗೆ ಡೆಸಿಮಲ್ ಪ್ಲೇಸಸ್ಸೇ ಬೇಕಾಗಿಲ್ಲ ಅಂದರೆ ವಿ ಕ್ಯಾನ್ ಸೆಟ್ ಆ್ಯಸ್ ಎ 0. ಸೊ ನಾನು 0 ಸೆಟ್ ಮಾಡಿದ್ದೀನಿ. ಸೊ ನಾರ್ಮಲಿ ಇನ್ನು ಟ್ಯಾಲಿಯಲ್ಲಿ ಎಷ್ಟೇ ಅಮೌಂಟ್ ನಾವು ಯಾವುದೇ ಕ್ಯಾಲ್ಕುಲೇಷನ್ ಮಾಡಿದ್ರು ಪಾಯಿಂಟ್ಸ್ ಬಂದರೂ ಆಟೋಮೆಟಿಕ್ಕಾಗಿ ಟ್ಯಾಲಿ ದ ಶೋಸ್ ಆ್ಯಸ್ ಎ ಓಕೆ ಡೆಸಿಮಲ್ ಪ್ಲೇಸಸ್ 0 ನೋಡಿಸುತ್ತೆ. ಆಟೋಮೆಟಿಕ್ಕಾಗಿ ರೌಂಡ್ ಆಫ್ ಮಾಡುತ್ತೆ. ಯಾವಾಗ ರೌಂಡ್ ಆಫ್ ಮಾಡುತ್ತೆ, ವೆನ್ ವಿ ಸೆಟ್ ದಿಸ್ ಆಪ್ಷನ್ ಆ್ಯಸ್ ಎ 0. Suppose we need decimal places 1, we can set 1. Suppose we need 2 decimal places, we can set as a 2. ಸಪೋಸ್ ನಮಗೆ 3 ಡೆಸಿಮಲ್ ಪ್ಲೇಸಸ್ ಬೇಕು ಅಂದರೆ ನಾವು 3ನ ಸೆಟ್ ಮಾಡ್ಕೊಬೋದು, ಇಲ್ಲ 4 ಬೇಕು ಅಂದರೆ 4 ಸೆಟ್ ಮಾಡ್ಕೊಬೋದು. ಮ್ಯಾಕ್ಸಿಮಮ್ 4 ಡೆಸಿಮಲ್ ಪ್ಲೇಸಸ್ವರೆಗೂ ನಾವೇನು ಮಾಡ್ಕೊಬೋದು, ಸೆಟ್ ಮಾಡ್ಕೊಬೋದು. ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ಆಫ್ ದಿ ಯೂಸರ್, ಸಮ್ಟೈಮ್ ರಿಕ್ವೈರ್ಮೆಂಟ್ ಆಫ್ ದಿ ಕಂಟ್ರಿ. ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. Okay, according to their requirements we can set the decimal places. Normally in India we go for 2 decimal places and tally by default 2 decimal places default idde irutte. So next point bandu word used to print decimal portion of amount. ಸೊ ನಾರ್ಮಲಿ ಏನು ಮಾಡ್ತೀವಿ, ನಾವು ಯಾವುದನ್ನು ರಿಪೋರ್ಟ್ಸ್ನ ಪ್ರಿಂಟ್ ಮಾಡಬೇಕಾದ್ರೆ ಸೊ ಯಾವ ವರ್ಡ್ ಪ್ರಿಂಟ್ ಆಗಬೇಕು, ವರ್ಡ್ ಯೂಸ್ ಟು ಪ್ರಿಂಟ್ ಡೆಸಿಮಲ್ ಪ್ಲೇಸಸ್ ಡೆಸಿಮಲ್ ಪೋರ್ಷನ್ ಆಫ್ ಅಮೌಂಟ್. ಐ ಶೋ ಯು ಇನ್ PPT. ವರ್ಡ್ representing amount after decimal places. The symbol after amount expressed in decimal places will set default. For India it is a paise. ನಾರ್ಮಲಿ ಡೆಸಿಮಲ್ ಪ್ಲೇಸಸ್ ಆದಮೇಲೆ ನಾರ್ಮಲಿ ಡಿಫಾಲ್ಟ್ ಏನಿರುತ್ತೆ, ಪೈಸೆ ಅಂತಿರುತ್ತೆ. ಇಲ್ಲ ನಮಗೆ ಪೈಸೆ ಅವಶ್ಯಕತೆ ಅಂದರೆ ಅಲ್ಲಿ ನಾವೇನು ಮಾಡ್ಬೋದು, ನೋ ಆಪ್ಷನ್ ಕೊಡ್ಬೋದು. ನಾರ್ಮಲಿ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ಡೆಸಿಮಲ್ ಪ್ಲೇಸಸ್ ನಾವೇಂತೀವಿ ಪೈಸೆ ಏನು ಕರಿತೀವಿ. ಫಾರ್ ಎಕ್ಸಾಂಪಲ್ 4500.55 ಪೈಸೆ. ಆ 0.55 ಬಂದುಬಿಟ್ಟು ಪೈಸೆ. ಆ ಪೈಸೆ ಡಿಫಾಲ್ಟ್ ಬಂದಿರುತ್ತೆ. ಬಿಕಾಸ್ ನಾವು ಡಿಫಾಲ್ಟ್ ಹೆಂಗೆ ಬಂದಿರುತ್ತೆ ಅಂದರೆ ನಾವಿಲ್ಲಿ ಬೇಸ್ ಕರೆನ್ಸಿ ನೋಡಿ ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ರುಪೀಸ್ ಸೆಲೆಕ್ಟ್ ಮಾಡ್ಕೊತೀವಿ. ಫಾರ್ಮುಲಾ ನೇಮ್ ಬಂದುಬಿಟ್ಟು ಇಂಡಿಯನ್ ರುಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾವಾಗ ಇಂಡಿಯನ್ ರುಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವೋ ಬೈ ಡಿಫಾಲ್ಟ್ ಯಾವ್ದು ಬರುತ್ತೆ, ಪೈಸೆ ಬರುತ್ತೆ. ಸೊ ಇಂಡಿಯನ್ ರುಪೀಸಲ್ಲಿ ಡೆಸಿಮಲ್ ಪ್ಲೇಸಸ್ಸು ನಾವೇನಂತೀವಿ, ಪೈಸೆ ಅಂತೀವಿ. ಸೊ ಇದು ಡಿಫಾಲ್ಟ್ ಬರುತ್ತೆ. ನಾವು ಇದನ್ನು ಏನೂ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನಾವು ಈ ಇಂಡಿಯನ್ ರುಪೀಸ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಸ್ ಎ ಫಾರ್ಮಲ್ ನೇಮ್, ಇಲ್ಲಿ ಪೈಸೆ ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಬರುತ್ತೆ. ನಾವಿಲ್ಲೇನೂ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಒನ್, ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ಸ್ ಇನ್ ವರ್ಡ್ಸ್. ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ ಇನ್ ವರ್ಡ್ಸ್. ಸೊ ನಾವೇನ ಅಮೌಂಟ್ನ ಪ್ರಿಂಟ್ ಮಾಡಬೇಕಾದ್ರೆ ಇನ್ ವರ್ಡ್ಸ್ ಪ್ರಿಂಟ್ ಮಾಡಬೇಕಾದ್ರೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಪ್ರಿಂಟ್ ಮಾಡಬೇಕು. ಸೊ 2 ಬೇಕಾ, 1 ಬೇಕಾ, 3 ಬೇಕಾ, 4 ಬೇಕಾ, ಇಲ್ಲ ಡೆಸಿಮಲ್ ಪ್ಲೇಸಸ್ ವರ್ಡ್ಸ್ ಪ್ರಿಂಟ್ ಆಗೋ ಅವಶ್ಯಕತೆ ಇಲ್ವಾ. ಯು ಕ್ಯಾನ್ ಸ್ಪೆಸಿಫೈ ದಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ದಿ ಅಮೌಂಟ್ ಇನ್ ವರ್ಡ್ಸ್. ಕೀಪ್ ಇನ್ ಮೈಂಡ್. ಓಕೆ, ನಾವು ಅವಾಗೆ ಡಿಸ್ಕಸ್ ಮಾಡಿದ್ದು ಇದು ಫಿಗರ್ಸಲ್ಲಿ. ಇವಾಗ ಡಿಸ್ಕಸ್ ಮಾಡ್ತಾ ಇರೋದು amount should be printed in words. For example 4500.55 ಪೈಸೆ. ಅದನ್ನು ನಾವು ವರ್ಡ್ಸಲ್ಲಿ ಪ್ರಿಂಟ್ ಆಗಬೇಕಾದ್ರೆ ನಮಗೆ ಡೆಸಿಮಲ್ ಪ್ಲೇಸಸ್ ಅವಶ್ಯಕತೆ ಇದೆಯಾ ಇಲ್ವಾ. ನಮಗೆ ಇದ್ದರೆ 1 ಬೇಕಾ, 2 ಡೆಸಿಮಲ್ ಪ್ಲೇಸಸ್ ಬೇಕಾ, 3 ಡೆಸಿಮಲ್ ಪ್ಲೇಸಸ್ ಬೇಕಾ, 4 ಡೆಸಿಮಲ್ ಪ್ಲೇಸಸ್ ಬೇಕಾ, 4 ಮ್ಯಾಕ್ಸಿಮಮ್ 4 ಇರೋದು, ಅದಕ್ಕಿಂತ ಇಲ್ಲ. ಇದು ನಾವು ಇಲ್ಲೇ ಮಾಡಬೇಕು, ಸ್ಪೆಸಿಫೈ ಮಾಡಬೇಕು. ಯು ಕ್ಯಾನ್ ಸ್ಪೆಸಿಫೈ ದಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ ಇನ್ ವರ್ಡ್ಸ್. ದಿಸ್ ನಂಬರ್ ಶುಡ್ ಬಿ ಈಕ್ವಲ್ ಆರ್ ಲೆಸ್ಸರ್ ದೆನ್ ದಿ ನಂಬರ್ ಸ್ಪೆಸಿಫೈಡ್ ಇನ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫೀಡ್. ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ 2 ಅಂತ ಡೆಸಿಮಲ್ ಪ್ಲೇಸಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ 2ನೇ ನಾನು ಸ್ಪೆಸಿಫೈ ಮಾಡಬೇಕು. ಇಲ್ಲಿ 2 ಕೊಟ್ಟು ಇಲ್ಲಿ 3 ಕೊಡೋಕ್ಕೆ, ಯಾಕಂದರೆ ಇನ್ ಫಿಗರಲ್ಲಿ 2 ಡೆಸಿಮಲ್ ಪ್ಲೇಸಸ್ ಇರುತ್ತೆ. ಇಲ್ಲಿ ಎಷ್ಟು ಇರುತ್ತೋ ಅಷ್ಟೇ ನಾವು ವರ್ಡ್ಸಲ್ಲಿ ಏನಾಗುತ್ತೆ, ಪ್ರಿಂಟ್ ಮಾಡೋಕ್ಕಾಗತ್ತೆ. ಇಲ್ಲಿ 3 ಕೊಟ್ಟು ಇಲ್ಲಿ 2 ಕೊಟ್ಟರೆ ಆಗೋದಿಲ್ಲ. ಇಲ್ಲಿ 2 ಕೊಟ್ಟರೆ ಇಲ್ಲಿ 2ನೇ ಕೊಡಬೇಕು. ನಾವು ಫಿಗರ್ಸಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸಸ್ನ
ಶೋ ಮಾಡುತ್ತೆ, ಆಟೋಮೆಟಿಕ್ ಅಷ್ಟೇ ಡೆಸಿಮಲ್ ಪ್ಲೇಸಸ್ನ ವರ್ಡ್ಸಲ್ಲಿ ಪ್ರಿಂಟ್ ಮಾಡೋಕ್ಕಾಗತ್ತೆ. ಇಫ್ ಯು ಸೆಲೆಕ್ಟೆಡ್ ಆ್ಯಸ್ ಎ 2 number of decimal places 2 ಇದ್ದರೆ ಆಟೋಮೆಟಿಕ್ ಪ್ರಿಂಟಿಂಗ್ ಫಾರ್ ಡೆಸಿಮಲ್ ಪ್ಲೇಸಸ್ ಶುಡ್ ಬಿ 2 ಓನ್ಲಿ. ಫಾರ್ ಎಕ್ಸಾಂಪಲ್, ಇಫ್ ಕರೆನ್ಸಿ ಹ್ಯಾಸ್ 3 decimal places, ದಿ ವ್ಯಾಲ್ಯೂ ಪ್ರಿಂಟೆಡ್ ವರ್ಡ್ ಶುಡ್ ಬಿ ರಿಸ್ಟ್ರಿಕ್ಟೆಡ್ ಟು 2 decimal places. ಬೇಕಾದರೆ ನಾವು ಡೆಸಿಮಲ್ ಪ್ಲೇಸಸ್ 3 ಕೊಟ್ಟು ಇಲ್ಲಿ 2 ಮಾಡ್ಕೊಬೋದು, ಅದರ್ವೈಸ್ ನಾವು ಇಲ್ಲಿ 2 ಕೊಟ್ಟು ಇಲ್ಲಿ 3 ಮಾಡ್ಕೊಳಕ್ಕಾಗೋದಿಲ್ಲ. ಗಾಟ್ ಇಟ್ ನೋ? ಐ ಶೋ ಹಿಯರ್. ಸಿ, ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ ಶುಡ್ ಬಿ 2. ಸಪೋಸ್ ನಾವಿಲ್ಲೇನನ್ನ 2 ಕೊಟ್ಟಿದ್ದೀವಿ, ಸೊ ಇಲ್ಲಿ ನಾವೇನ ಡಿಫಾಲ್ಟ್ 3 ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಸಿ, ವಿ ಕಾಂಟ್ ಸೇವ್ ಹಿಯರ್, ಸೇವ್ ಮಾಡೋಕ್ಕಾಗೋದಿಲ್ಲ. ಯು ಶುಡ್ ಬಿ 2 ಓನ್ಲಿ. ಬಟ್ ಇನ್ ಕೇಸ್ ಆಫ್ ಇಲ್ಲಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ 3 ಕೊಟ್ಟು, ಸೊ ವಿ ಕ್ಯಾನ್ ಗಿವ್ 2 ಡೆಸಿಮಲ್ ಪ್ಲೇಸಸ್ ಕ್ಯಾನ್ ಬಿ ಪ್ರಿಂಟೆಡ್ ಇನ್ ವರ್ಡ್ಸ್ ಕೊಡ್ಬೋದು. ಸೊ ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ವಿ ಪ್ರೆಸ್ ಎಂಟರ್. ಅಕ್ಸೆಪ್ಟ್, ಎಸ್ ಕೊಟ್ಟರೆ ಏನಾಗುತ್ತೆ, ಅಕ್ಸೆಪ್ಟ್ ಆಗುತ್ತೆ. ನೋ ಕೊಟ್ಟರೆ ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಅವಾಗ ಹೇಳಿದೆಯಲ್ಲ, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಇನ್ ಫಿಗರ್ಸಲ್ಲಿ 2 ಕೊಟ್ಟು, ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ಸ್ ವಿ ಕಾಂಟ್ ಗಿವ್ 3 ಕೊಟ್ಟರೆ 3 ಕೊಟ್ಟು ವಿ ಕಾಂಟ್ ಸೇವ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಟ್ ಶುಡ್ ಬಿ 2 ಓನ್ಲಿ. So we'll repeat one more time. So we are discussing basic currency information. This basic currency information has 9 points, 9 ಪಾಯಿಂಟ್ಸ್ ಇದೆ. ಈ 9 ಪಾಯಿಂಟ್ಸ್ ನಾವು ಏನು ಮಾಡಬೇಕು, ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್, ಬೇಸ್ ಕರೆನ್ಸಿ ಸಿಂಬಲ್. ಡಿಫಾಲ್ಟ್ ಬರುತ್ತೆ. ಡಿಫಾಲ್ಟ್ ಯಾಕೆ ಬರುತ್ತೆ ಅಂದರೆ, ನಾವು ಕಂಪ್ನಿ ಎಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಎಲ್ಲಿ ಕಂಪ್ನಿ ಲೊಕೇಟ್ ಆಗಿರುತ್ತೆ, ಕಂಪ್ನಿ ಎಲ್ಲಿ ಎಕ್ಸಿಸ್ಟ್ ಆಗಿರುತ್ತೋ ಆಟೋಮೆಟಿಕ್ಕಾಗಿ ಆ ಒಂದು ದೇಶದ ಕರೆನ್ಸಿ ಸಿಂಬಲ್ ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಬರುತ್ತೆ. ಸೊ ವಿ ಆರ್ ಡೂಯಿಂಗ್ ಬಿಸ್ನೆಸ್ ಇನ್ ಕರ್ನಾಟಕ, ಇಂಡಿಯಾ. ಸೊ ಇಂಡಿಯನ್ ಕರೆನ್ಸಿ ಬಂದುಬಿಟ್ಟು ರುಪೀಸ್. ಆ ರುಪೀಸ್ ಸಿಂಬಲ್ ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಸಿ, ಫಾರ್ಮಲ್ ನೇಮ್. ವಾಟ್ ಈಸ್ ದಿ ಫಾರ್ಮಲ್ ನೇಮ್? ನಮ್ಮ ಕರೆನ್ಸಿಗೆ ಫಾರ್ಮಲ್ ನೇಮ್ ಏನಿದೆ, ಇಂಡಿಯನ್ ರುಪೀಸ್ ಇದೆ. ಇದು ಡಿಫಾಲ್ಟ್ ಆಟೋಮೆಟಿಕ್ಕಾಗಿ ಬರುತ್ತೆ. ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಈ ಸಿಂಬಲ್ ಸಫಿಕ್ಸ್ ಟು ದಿ ಅಮೌಂಟ್. ಬೇಕು ಅಂದರೆ ಎಸ್ ಕೊಡ್ತೀವಿ, ಬೇಡ ಅಂದರೆ ನೋ ಕೊಡ್ತೀವಿ, ಡಿಪೆಂಡ್ ಅಪಾನ್ ರಿಕ್ವೈರ್ಮೆಂಟ್ ಆಫ್ ಯೂಸರ್. ಓಕೆ, ಯಾವಾಗನ ಟ್ಯಾಲಿಯಲ್ಲಿ ಅಮೌಂಟ್ ನಾವು ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸಫಿಕ್ಸ್ಡ್ ಆಗಿ ಓಕೆ ಸಿಂಬಲ್ ಬರುತ್ತೆ. ಬೇಕು ಅಂದರೆ ಎಸ್ ಕೊಡ್ತೀವಿ, ಬೇಡ ಅಂದರೆ ನೋ ಕೊಡ್ತೀವಿ. ನೆಕ್ಸ್ಟ್, ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸಿಂಬಲ್. ಓಕೆ, ಅಮೌಂಟ್ಗೂ ಸಿಂಬಲ್ಗೂ ಸ್ಪೇಸ್ ಬೇಕು ಅಂದರೆ ನಾವು ಏನು ಮಾಡ್ತೀವಿ, ಎಸ್ ಕೊಡ್ತೀವಿ. ಇಫ್ ಸಿಂಬಲ್ ಸ್ಪೇಸ್ ಬೇಡ ಅಂದರೆ ವಿ ಗೋಯಿಂಗ್ ಟು ಗೋ ಫಾರ್ ನೋಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀವಿ. ನೆಕ್ಸ್ಟ್, ಶೋ ಅಮೌಂಟ್ಸ್ ಇನ್ ಮಿಲಿಯನ್ಸ್. ಸೊ ನಾರ್ಮಲಿ ಇನ್ ಇಂಡಿಯಾ ಸೊ ವಿ ನಾರ್ಮಲಿ ನಾವೇನು ಮಾಡ್ತೀವಿ, ಅಮೌಂಟ್ ಶುಡ್ ಬಿ ಶೋನ್ ಇನ್ 1000 ಇಲ್ಲಾಂದರೆ ಲ್ಯಾಕ್ಸ್ ಇಲ್ಲ ಕ್ರೋರ್ಸಲ್ಲಿ ನಾವು ಅಮೌಂಟನ್ನ ಶೋ ಮಾಡ್ತೀವಿ. ಬಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಶೋ ಇನ್ ಮಿಲಿಯನ್ಸ್ ಎಸ್ ಕೊಡ್ತೀವಿ, ಇಲ್ಲಾಂದರೆ ನೋ ಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಓಕೆ, ಅಮೌಂಟ್ ಆದಮೇಲೆ ಡೆಸಿಮಲ್ ಪ್ಲೇಸಸ್ ಎಷ್ಟು ಬೇಕು, ಡಿಪೆಂಡ್ ಅಪ ಯೂಸರ್ ರಿಕ್ವೈರ್ಮೆಂಟ್. ಓಕೆ, ಡಿಫಾಲ್ಟ್ ಏನಿರುತ್ತೆ ಟ್ಯಾಲಿಯಲ್ಲಿ 2 ಇರುತ್ತೆ. ಸೊ ಇದನ್ನು ನಾವು 0 ಮಾಡ್ಕೊಬೋದು, 1 2 3 ಮ್ಯಾಕ್ಸಿಮಮ್ 4 ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ಓಕೆ, ವರ್ಡ್ ಯೂಸ್ಡ್ ಫಾರ್ ಪ್ರಿಂಟ್ ಡೆಸಿಮಲ್ ಪ್ಲೇಸಸ್, ಡೆಸಿಮಲ್ ಪೋರ್ಷನ್ ಆಫ್ ಅಮೌಂಟ್. ನಾರ್ಮಲಿ ಇದು ಡಿಫಾಲ್ಟ್ ಪೈಸೆ ಇರುತ್ತೆ. ಯಾವಾಗ ನಾವು ಇಂಡಿಯನ್ ರುಪೀಸ್ ಸೆಲೆಕ್ಟ್ ಮಾಡ್ಕೊಂತು ಆಟೋಮೆಟಿಕ್ಕಾಗಿ ಅಮೌಂಟ್ ಆದಮೇಲೆ ನೋಡಿಸೋದೆ ಪೈಸಸ್ ನೋಡಿಸಿ ಡಿಫಾಲ್ಟ್ ಇರುತ್ತೆ. ನಾವು ಇದನ್ನೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್, ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ ಇನ್ ವರ್ಡ್ಸ್. ಓಕೆ, ಇಟ್ ಶುಡ್ ಬಿ 2 ನಾಟ್ ಮೋರ್ ದೆನ್. ಇಲ್ಲಿ ನಾವು 2 ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ 3 ಸೆಲೆಕ್ಟ್ ಮಾಡ್ಕೊಳಕ್ಕಾದ್ರೆ ಶುಡ್ ಬಿ 2ನೇ ಇರಬೇಕಾಗತ್ತೆ. ದೀಸ್ ಆರ್ ದಿ ಬೇಸಿಕ್ ಕರೆನ್ಸಿ ಇನ್ಫಾರ್ಮೇಷನ್ ವಿಚ್ ಆರ್ ಅವೈಲಬಲ್ ಇನ್ Tally. So this thing will be okay modified or changed according to requirement of the user. Thank you. After this, okay,
ನಾವು ಎಲ್ಲ ಚೇಂಜಸ್ ಮಾಡ್ಕೊಂಡ್ಮೇಲೆ ಓಕೆ ಎಲ್ಲ ಚೇಂಜಸ್ ಮಾಡ್ಕೊಂಡ್ಮೇಲೆ ವಿ ಹ್ಯಾವ್ ಟು ಪ್ರೆಸ್ ಎಂಟರ್. ನಾವು ಚೇಂಜಸ್ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ಏನು ಮಾಡಬೇಕು, ಎಂಟರನ್ನು ಪ್ರೆಸ್ ಮಾಡಬೇಕು. ಸೊ ಎಲ್ಲ ಚೇಂಜಸ್ ನಮಗೆ ಓಕೆ ಆದರೆ ನಾವು ಏನು ಮಾಡ್ತೀವಿ, ಎಸ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲ ಮತ್ತು ಇನ್ನೊಂದು ವೆರಿಫೈ ಮಾಡಬೇಕಾದ್ರೆ ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಪ್ರೆಸ್ ಫಾರ್ ವೈ ಆರ್ ಎಂಟರ್, ವೈಯನ್ನು ಪ್ರೆಸ್ ಮಾಡ್ಬೋದು, ಇಲ್ಲ ಎಂಟರ್ನ ಪ್ರೆಸ್ ಮಾಡಬೇಕು ಟು ಸೇವ್ ದಿ ಚೇಂಜಸ್. Okay, thank you.